ಸ್ಯಾಂಡಲ್ವುಡ್ ನಲ್ಲಿ ಸೋನು ನಿಗಮ್ ಹಾಡಿಗೆ ಬ್ರೇಕ್ ಹಾಕಲಾಗಿದೆ. ಸೋನು ನಿಗಮ್ ಈ ಹಿಂದೆ ಕನ್ನಡಕ ಅಪಮಾನ ಮಾಡಿದ್ರು. ಈಗ ಅಭಿಮಾನಿಗಳ ಒತ್ತಡಕ್ಕೆ ಮಣಿದು ಹಾಡುಗಾರನನ್ನೇ ಬದಲಾಯಿಸಿದ್ದಾರೆ. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಚಿತ್ರದ ನಿರ್ಮಾಪಕರು ನಿರ್ಧಾರವನ್ನ ಕೈಗೊಂಡಿರೋದು. ಅವ್ರು ಹಾಡೇ ಬೇಡ ಅಂತ ನಿರ್ಧಾರವನ್ನ ಮಾಡಲಾಗಿದೆ. ಕರ್ನಾಟಕಕ್ಕೆ ಅಪಮಾನ ಮಾಡಿದ್ರು, ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂತಹ ಹೇಳಿಕೆಯನ್ನ ಕೊಟ್ಟರು. ಆನಂತರ ಉಡಾಫೆಯ ಒಂದು ಕ್ಷಮೆಯನ್ನ ಕೇಳಿ ಅದೆಲ್ಲವೂ ಕೂಡ ದೊಡ್ಡ ಮಟ್ಟದ ವಿವಾದ ಆಗಿತ್ತು. ಈಗ ಒಂದು ಸಾಂಗ್, ಆ ಸಾಂಗ್ ಅಲ್ಲಿ ಸಿಂಗರೇ ಚೇಂಜ್. ನಿರ್ಮಾಪಕರ ನಿರ್ಧಾರ ಇದು. ಪ್ರವೀಣ್ ಶೆಟ್ಟಿ ನಟನೆಯ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಈ ಚಿತ್ರದ ಸಾಂಗ್. ಇದನ್ನ ಸೋನು ನಿಗಮ್ ಅವ್ರು ಹಾಡಬೇಕಿತ್ತು. ಅವ್ರು ಹಾಡಿರುವಂತಹ ಹಾಡು ನೀ ನನ್ನ ಹಾಡು ಅನ್ನುವಂತ ಹಾಡು. ಅದು ಹಾಡು ರಿಲೀಸ್ ಕೂಡ ಆಗಿತ್ತು. ಇನ್ನು ಈ ಹಾಡು ರಿಲೀಸ್ ಆಗ್ತಾ ಇದ್ದಂತೆ ಚಿತ್ರತಂಡ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಯಿತು. ಸೋನು ನಿಗಮ್ ಹಾಡನ್ನ ತೆಗಿಬೇಕು ಅಥವಾ ಇರಬಾರದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಆಕ್ರೋಶಗಳು ವ್ಯಕ್ತವಾಯಿತು. ಕೂಡಲೇ ಈಗ ಸಿಂಗರ್ ಅನ್ನ ಬದಲಿಸೋದಕ್ಕೆ ಚಿತ್ರತಂಡ ನಿರ್ಧಾರವನ್ನ ಮಾಡಿದೆ. ನಿರ್ಮಾಪಕರು ನಿರ್ಧಾರವನ್ನ ಮಾಡಿದ್ದಾರೆ. ಸಿಂಗರ್ ಚೇಂಜ್. ಸೋನು ನಿಗಮ್ ಹಾಡಿದಂತ ನೀ ನನ್ನ ಅನ್ನುವಂತ ಹಾಡು ಆ ಸಿನಿಮಾದಲ್ಲಿ ಇರೋದಿಲ್ಲ. ಹಾಡಿರುತ್ತೆ, ಆದ್ರೆ ಹಾಡುಗಾರ ಬದಲಾಗ್ತಾರೆ. ಸ್ಯಾಂಡಲ್ವುಡ್ ನಲ್ಲಿ ಸೋನು ನಿಗಮ್ ಹಾಡಿಗೆ ಬ್ರೇಕ್ ಹಾಕಲಾಗಿದೆ. ಸೋನು ನಿಗಮ್ ಈ ಹಿಂದೆ ಕನ್ನಡಕ ಅಪಮಾನ ಮಾಡಿದ್ರು. ಈಗ ಅಭಿಮಾನಿಗಳ ಒತ್ತಡಕ್ಕೆ ಮಣಿದು ಹಾಡುಗಾರನನ್ನೇ ಬದಲಾಯಿಸಿದ್ದಾರೆ. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಚಿತ್ರದ ನಿರ್ಮಾಪಕರು ನಿರ್ಧಾರವನ್ನ ಕೈಗೊಂಡಿರೋದು. ಅವ್ರು ಹಾಡೇ ಬೇಡ ಅಂತ ನಿರ್ಧಾರವನ್ನ ಮಾಡಲಾಗಿದೆ. ಕರ್ನಾಟಕಕ್ಕೆ ಅಪಮಾನ ಮಾಡಿದ್ರು, ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂತಹ ಹೇಳಿಕೆಯನ್ನ ಕೊಟ್ಟರು. ಆನಂತರ ಉಡಾಫೆಯ ಒಂದು ಕ್ಷಮೆಯನ್ನ ಕೇಳಿ ಅದೆಲ್ಲವೂ ಕೂಡ ದೊಡ್ಡ ಮಟ್ಟದ ವಿವಾದ ಆಗಿತ್ತು. ಈಗ ಒಂದು ಸಾಂಗ್, ಆ ಸಾಂಗ್ ಅಲ್ಲಿ ಸಿಂಗರೇ ಚೇಂಜ್. ನಿರ್ಮಾಪಕರ ನಿರ್ಧಾರ ಇದು. ಪ್ರವೀಣ್ ಶೆಟ್ಟಿ ನಟನೆಯ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಈ ಚಿತ್ರದ ಸಾಂಗ್. ಇದನ್ನ ಸೋನು ನಿಗಮ್ ಅವ್ರು ಹಾಡಬೇಕಿತ್ತು. ಅವ್ರು ಹಾಡಿರುವಂತಹ ಹಾಡು ನೀ ನನ್ನ ಹಾಡು ಅನ್ನುವಂತ ಹಾಡು. ಅದು ಹಾಡು ರಿಲೀಸ್ ಕೂಡ ಆಗಿತ್ತು. ಇನ್ನು ಈ ಹಾಡು ರಿಲೀಸ್ ಆಗ್ತಾ ಇದ್ದಂತೆ ಚಿತ್ರತಂಡ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಯಿತು. ಸೋನು ನಿಗಮ್ ಹಾಡನ್ನ ತೆಗಿಬೇಕು ಅಥವಾ ಇರಬಾರದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಆಕ್ರೋಶಗಳು ವ್ಯಕ್ತವಾಯಿತು. ಕೂಡಲೇ ಈಗ ಸಿಂಗರ್ ಅನ್ನ ಬದಲಿಸೋದಕ್ಕೆ ಚಿತ್ರತಂಡ ನಿರ್ಧಾರವನ್ನ ಮಾಡಿದೆ. ನಿರ್ಮಾಪಕರು ನಿರ್ಧಾರವನ್ನ ಮಾಡಿದ್ದಾರೆ. ಸಿಂಗರ್ ಚೇಂಜ್. ಸೋನು ನಿಗಮ್ ಹಾಡಿದಂತ ನೀ ನನ್ನ ಅನ್ನುವಂತ ಹಾಡು ಆ ಸಿನಿಮಾದಲ್ಲಿ ಇರೋದಿಲ್ಲ. ಹಾಡಿರುತ್ತೆ, ಆದ್ರೆ ಹಾಡುಗಾರ ಬದಲಾಗ್ತಾರೆ. ಸ್ಯಾಂಡಲ್ವುಡ್ ನಲ್ಲಿ ಸೋನು ನಿಗಮ್ ಹಾಡಿಗೆ ಬ್ರೇಕ್ ಹಾಕಲಾಗಿದೆ. ಸೋನು ನಿಗಮ್ ಈ ಹಿಂದೆ ಕನ್ನಡಕ ಅಪಮಾನ ಮಾಡಿದ್ರು. ಈಗ ಅಭಿಮಾನಿಗಳ ಒತ್ತಡಕ್ಕೆ ಮಣಿದು ಹಾಡುಗಾರನನ್ನೇ ಬದಲಾಯಿಸಿದ್ದಾರೆ. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಚಿತ್ರದ ನಿರ್ಮಾಪಕರು ನಿರ್ಧಾರವನ್ನ ಕೈಗೊಂಡಿರೋದು. ಅವ್ರು ಹಾಡೇ ಬೇಡ ಅಂತ ನಿರ್ಧಾರವನ್ನ ಮಾಡಲಾಗಿದೆ. ಕರ್ನಾಟಕಕ್ಕೆ ಅಪಮಾನ ಮಾಡಿದ್ರು, ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂತಹ ಹೇಳಿಕೆಯನ್ನ ಕೊಟ್ಟರು. ಆನಂತರ ಉಡಾಫೆಯ ಒಂದು ಕ್ಷಮೆಯನ್ನ ಕೇಳಿ ಅದೆಲ್ಲವೂ ಕೂಡ ದೊಡ್ಡ ಮಟ್ಟದ ವಿವಾದ ಆಗಿತ್ತು. ಈಗ ಒಂದು ಸಾಂಗ್, ಆ ಸಾಂಗ್ ಅಲ್ಲಿ ಸಿಂಗರೇ ಚೇಂಜ್. ನಿರ್ಮಾಪಕರ ನಿರ್ಧಾರ ಇದು. ಪ್ರವೀಣ್ ಶೆಟ್ಟಿ ನಟನೆಯ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಈ ಚಿತ್ರದ ಸಾಂಗ್. ಇದನ್ನ ಸೋನು ನಿಗಮ್ ಅವ್ರು ಹಾಡಬೇಕಿತ್ತು. ಅವ್ರು ಹಾಡಿರುವಂತಹ ಹಾಡು ನೀ ನನ್ನ ಹಾಡು ಅನ್ನುವಂತ ಹಾಡು. ಅದು ಹಾಡು ರಿಲೀಸ್ ಕೂಡ ಆಗಿತ್ತು. ಇನ್ನು ಈ ಹಾಡು ರಿಲೀಸ್ ಆಗ್ತಾ ಇದ್ದಂತೆ ಚಿತ್ರತಂಡ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಯಿತು. ಸೋನು ನಿಗಮ್ ಹಾಡನ್ನ ತೆಗಿಬೇಕು ಅಥವಾ ಇರಬಾರದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಆಕ್ರೋಶಗಳು ವ್ಯಕ್ತವಾಯಿತು. ಕೂಡಲೇ ಈಗ ಸಿಂಗರ್ ಅನ್ನ ಬದಲಿಸೋದಕ್ಕೆ ಚಿತ್ರತಂಡ ನಿರ್ಧಾರವನ್ನ ಮಾಡಿದೆ. ನಿರ್ಮಾಪಕರು ನಿರ್ಧಾರವನ್ನ ಮಾಡಿದ್ದಾರೆ. ಸಿಂಗರ್ ಚೇಂಜ್. ಸೋನು ನಿಗಮ್ ಹಾಡಿದಂತ ನೀ ನನ್ನ ಅನ್ನುವಂತ ಹಾಡು ಆ ಸಿನಿಮಾದಲ್ಲಿ ಇರೋದಿಲ್ಲ. ಹಾಡಿರುತ್ತೆ, ಆದ್ರೆ ಹಾಡುಗಾರ ಬದಲಾಗ್ತಾರೆ. ಸ್ಯಾಂಡಲ್ವುಡ್ ನಲ್ಲಿ ಸೋನು ನಿಗಮ್ ಹಾಡಿಗೆ ಬ್ರೇಕ್ ಹಾಕಲಾಗಿದೆ. ಸೋನು ನಿಗಮ್ ಈ ಹಿಂದೆ ಕನ್ನಡಕ ಅಪಮಾನ ಮಾಡಿದ್ರು. ಈಗ ಅಭಿಮಾನಿಗಳ ಒತ್ತಡಕ್ಕೆ ಮಣಿದು ಹಾಡುಗಾರನನ್ನೇ ಬದಲಾಯಿಸಿದ್ದಾರೆ.
ನಿದ್ರಾದೇವಿ ನೆಕ್ಸ್ಟ್ ಡೋರ್ ಚಿತ್ರದ ನಿರ್ಮಾಪಕರು ನಿರ್ಧಾರವನ್ನ ಕೈಗೊಂಡಿರೋದು. ಅವ್ರು ಹಾಡೇ ಬೇಡ ಅಂತ ನಿರ್ಧಾರವನ್ನ ಮಾಡಲಾಗಿದೆ. ಕರ್ನಾಟಕಕ್ಕೆ ಅಪಮಾನ ಮಾಡಿದ್ರು, ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂತಹ ಹೇಳಿಕೆಯನ್ನ ಕೊಟ್ಟರು. ಆನಂತರ ಉಡಾಫೆಯ ಒಂದು ಕ್ಷಮೆಯನ್ನ ಕೇಳಿ ಅದೆಲ್ಲವೂ ಕೂಡ ದೊಡ್ಡ ಮಟ್ಟದ ವಿವಾದ ಆಗಿತ್ತು. ಈಗ ಒಂದು ಸಾಂಗ್, ಆ ಸಾಂಗ್ ಅಲ್ಲಿ ಸಿಂಗರೇ ಚೇಂಜ್. ನಿರ್ಮಾಪಕರ ನಿರ್ಧಾರ ಇದು. ಪ್ರವೀಣ್ ಶೆಟ್ಟಿ ನಟನೆಯ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಈ ಚಿತ್ರದ ಸಾಂಗ್. ಇದನ್ನ ಸೋನು ನಿಗಮ್ ಅವ್ರು ಹಾಡಬೇಕಿತ್ತು. ಅವ್ರು ಹಾಡಿರುವಂತಹ ಹಾಡು ನೀ ನನ್ನ ಹಾಡು ಅನ್ನುವಂತ ಹಾಡು. ಅದು ಹಾಡು ರಿಲೀಸ್ ಕೂಡ ಆಗಿತ್ತು. ಇನ್ನು ಈ ಹಾಡು ರಿಲೀಸ್ ಆಗ್ತಾ ಇದ್ದಂತೆ ಚಿತ್ರತಂಡ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಯಿತು. ಸೋನು ನಿಗಮ್ ಹಾಡನ್ನ ತೆಗಿಬೇಕು ಅಥವಾ ಇರಬಾರದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಆಕ್ರೋಶಗಳು ವ್ಯಕ್ತವಾಯಿತು. ಕೂಡಲೇ ಈಗ ಸಿಂಗರ್ ಅನ್ನ ಬದಲಿಸೋದಕ್ಕೆ ಚಿತ್ರತಂಡ ನಿರ್ಧಾರವನ್ನ ಮಾಡಿದೆ. ನಿರ್ಮಾಪಕರು ನಿರ್ಧಾರವನ್ನ ಮಾಡಿದ್ದಾರೆ. ಸಿಂಗರ್ ಚೇಂಜ್. ಸೋನು ನಿಗಮ್ ಹಾಡಿದಂತ ನೀ ನನ್ನ ಅನ್ನುವಂತ ಹಾಡು ಆ ಸಿನಿಮಾದಲ್ಲಿ ಇರೋದಿಲ್ಲ. ಹಾಡಿರುತ್ತೆ, ಆದ್ರೆ ಹಾಡುಗಾರ ಬದಲಾಗ್ತಾರೆ. ಸ್ಯಾಂಡಲ್ವುಡ್ ನಲ್ಲಿ ಸೋನು ನಿಗಮ್ ಹಾಡಿಗೆ ಬ್ರೇಕ್ ಹಾಕಲಾಗಿದೆ. ಸೋನು ನಿಗಮ್ ಈ ಹಿಂದೆ ಕನ್ನಡಕ್ಕೆ ಅಪಮಾನ ಮಾಡಿದ್ರು. ಈಗ ಅಭಿಮಾನಿಗಳ ಒತ್ತಡಕ್ಕೆ ಮಣಿದು ಹಾಡುಗಾರನನ್ನೇ ಬದಲಾಯಿಸಿದ್ದಾರೆ. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಚಿತ್ರದ ನಿರ್ಮಾಪಕರು ನಿರ್ಧಾರವನ್ನ ಕೈಗೊಂಡಿರೋದು. ಅವ್ರು ಹಾಡೇ ಬೇಡ ಅಂತ ನಿರ್ಧಾರವನ್ನ ಮಾಡಲಾಗಿದೆ. ಕರ್ನಾಟಕಕ್ಕೆ ಅಪಮಾನ ಮಾಡಿದ್ರು, ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂತಹ ಹೇಳಿಕೆಯನ್ನ ಕೊಟ್ಟರು. ಆನಂತರ ಉಡಾಫೆಯ ಒಂದು ಕ್ಷಮೆಯನ್ನ ಕೇಳಿ ಅದೆಲ್ಲವೂ ಕೂಡ ದೊಡ್ಡ ಮಟ್ಟದ ವಿವಾದ ಆಗಿತ್ತು. ಈಗ ಒಂದು ಸಾಂಗ್, ಆ ಸಾಂಗ್ ಅಲ್ಲಿ ಸಿಂಗರೇ ಚೇಂಜ್. ನಿರ್ಮಾಪಕರ ನಿರ್ಧಾರ ಇದು. ಪ್ರವೀಣ್ ಶೆಟ್ಟಿ ನಟನೆಯ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಈ ಚಿತ್ರದ ಸಾಂಗ್. ಇದನ್ನ ಸೋನು ನಿಗಮ್ ಅವ್ರು ಹಾಡಬೇಕಿತ್ತು. ಅವ್ರು ಹಾಡಿರುವಂತಹ ಹಾಡು ನೀ ನನ್ನ ಹಾಡು ಅನ್ನುವಂತ ಹಾಡು. ಅದು ಹಾಡು ರಿಲೀಸ್ ಕೂಡ ಆಗಿತ್ತು. ಇನ್ನು ಈ ಹಾಡು ರಿಲೀಸ್ ಆಗ್ತಾ ಇದ್ದಂತೆ ಚಿತ್ರತಂಡ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಯಿತು. ಸೋನು ನಿಗಮ್ ಹಾಡನ್ನ ತೆಗಿಬೇಕು ಅಥವಾ ಇರಬಾರದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಆಕ್ರೋಶಗಳು ವ್ಯಕ್ತವಾಯಿತು. ಕೂಡಲೇ ಈಗ ಸಿಂಗರ್ ಅನ್ನ ಬದಲಿಸೋದಕ್ಕೆ ಚಿತ್ರತಂಡ ನಿರ್ಧಾರವನ್ನ ಮಾಡಿದೆ. ನಿರ್ಮಾಪಕರು ನಿರ್ಧಾರವನ್ನ ಮಾಡಿದ್ದಾರೆ. ಸಿಂಗರ್ ಚೇಂಜ್. ಸೋನು ನಿಗಮ್ ಹಾಡಿದಂತ ನೀ ನನ್ನ ಅನ್ನುವಂತ ಹಾಡು ಆ ಸಿನಿಮಾದಲ್ಲಿ ಇರೋದಿಲ್ಲ. ಹಾಡಿರುತ್ತೆ, ಆದ್ರೆ ಹಾಡುಗಾರ ಬದಲಾಗ್ತಾರೆ. ಸ್ಯಾಂಡಲ್ವುಡ್ ನಲ್ಲಿ ಸೋನು ನಿಗಮ್ ಹಾಡಿಗೆ ಬ್ರೇಕ್ ಹಾಕಲಾಗಿದೆ. ಸೋನು ನಿಗಮ್ ಈ ಹಿಂದೆ ಕನ್ನಡಕ್ಕೆ ಅಪಮಾನ ಮಾಡಿದ್ರು. ಈಗ ಅಭಿಮಾನಿಗಳ ಒತ್ತಡಕ್ಕೆ ಮಣಿದು ಹಾಡುಗಾರನನ್ನೇ ಬದಲಾಯಿಸಿದ್ದಾರೆ. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಚಿತ್ರದ ನಿರ್ಮಾಪಕರು ನಿರ್ಧಾರವನ್ನ ಕೈಗೊಂಡಿರೋದು. ಅವ್ರು ಹಾಡೇ ಬೇಡ ಅಂತ ನಿರ್ಧಾರವನ್ನ ಮಾಡಲಾಗಿದೆ. ಕರ್ನಾಟಕಕ್ಕೆ ಅಪಮಾನ ಮಾಡಿದ್ರು, ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂತಹ ಹೇಳಿಕೆಯನ್ನ ಕೊಟ್ಟರು. ಆನಂತರ ಉಡಾಫೆಯ ಒಂದು ಕ್ಷಮೆಯನ್ನ ಕೇಳಿ ಅದೆಲ್ಲವೂ ಕೂಡ ದೊಡ್ಡ ಮಟ್ಟದ ವಿವಾದ ಆಗಿತ್ತು. ಈಗ ಒಂದು ಸಾಂಗ್, ಆ ಸಾಂಗ್ ಅಲ್ಲಿ ಸಿಂಗರೇ ಚೇಂಜ್. ನಿರ್ಮಾಪಕರ ನಿರ್ಧಾರ ಇದು. ಪ್ರವೀಣ್ ಶೆಟ್ಟಿ ನಟನೆಯ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಈ ಚಿತ್ರದ ಸಾಂಗ್. ಇದನ್ನ ಸೋನು ನಿಗಮ್ ಅವ್ರು ಹಾಡಬೇಕಿತ್ತು. ಅವ್ರು ಹಾಡಿರುವಂತಹ ಹಾಡು ನೀ ನನ್ನ ಹಾಡು ಅನ್ನುವಂತ ಹಾಡು. ಅದು ಹಾಡು ರಿಲೀಸ್ ಕೂಡ ಆಗಿತ್ತು. ಇನ್ನು ಈ ಹಾಡು ರಿಲೀಸ್ ಆಗ್ತಾ ಇದ್ದಂತೆ ಚಿತ್ರತಂಡ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಯಿತು. ಸೋನು ನಿಗಮ್ ಹಾಡನ್ನ ತೆಗಿಬೇಕು ಅಥವಾ ಇರಬಾರದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಆಕ್ರೋಶಗಳು ವ್ಯಕ್ತವಾಯಿತು. ಕೂಡಲೇ ಈಗ ಸಿಂಗರ್ ಅನ್ನ ಬದಲಿಸೋದಕ್ಕೆ ಚಿತ್ರತಂಡ ನಿರ್ಧಾರವನ್ನ ಮಾಡಿದೆ. ನಿರ್ಮಾಪಕರು ನಿರ್ಧಾರವನ್ನ ಮಾಡಿದ್ದಾರೆ. ಸಿಂಗರ್ ಚೇಂಜ್. ಸೋನು ನಿಗಮ್ ಹಾಡಿದಂತ ನೀ ನನ್ನ ಅನ್ನುವಂತ ಹಾಡು ಆ ಸಿನಿಮಾದಲ್ಲಿ ಇರೋದಿಲ್ಲ. ಹಾಡಿರುತ್ತೆ, ಆದ್ರೆ ಹಾಡುಗಾರ ಬದಲಾಗ್ತಾರೆ.